ನಾವು ಒಂದು 25ರಿಂದ 30 ಹಸುಗಳನ್ನ ಸಾಕ್ತೀವಿ ಸರ್. ಹಾಕ್ತೀರಿ ಸರ್. ಅದು ಯಾವ ವೆರೈಟಿ ಇದಾವೆ ಸರ್ ನಿಮ್ಮ ಕಡೆ ಹಸುಗಳು? ಎಚ್.ಎಫ್ ಐತ್ರಿ ಸರ್, ಮತ್ತು ಗೀರ್ ತಳಿ. ಎಲ್ಲರೂ ಏನಂತಾರೆ ಎಚ್.ಎಫ್ ಹಾಕಿ ಮೇಂಟೆನೆನ್ಸ್ ಭಾಳ ಐತಿ, ಕೆಂಚ ಭಾಳ ಬರ್ತೈತಿ ಅಂತೇಳಿ ಎಲ್ಲರೂ ಹೇಳ್ತಾರೆ. ಆದ್ರೆ ನಾ ಏನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ ಚಲೋತಾಗಿ ಮೇಂಟೈನ್ ಮಾಡ್ಕೋತಿದ್ರೆ ಅದೇನು ಇದಿಲ್ಲ. ನಮ್ಗೆ ಕೃಷಿ ಪಂಡಿತ ಅವಾರ್ಡ್ ಐತೆ 2023 ಕೊಟ್ಟಾರ ಸರ್. ಮತ್ತು ಸಣ್ಣ ಪುಟ್ಟ ಅವಾರ್ಡ್ ಅನ್ಕ ಭಾಳ ಬಂದಾರ ಸರ್. ಕೃಷಿ ಇಲಾಖೆ ಕೊಟ್ಟ ಚಲುವರಾಯಸ್ವಾಮಿ ಮಿನಿಸ್ಟರ್ ಅವರು ಬಂದಿರಿ. ಮಿನಿಸ್ಟರ್ ಬಂದಾಗ ಕೃಷಿ ಅವಾರ್ಡನ್ನು ಆಗೈತಿ ಸರ್. ಕೃಷಿ ಅವಾರ್ಡ್ ಮನ್ಯಾನವ್ರು ನಿಂತ ಮಾಡ್ತಾನಂದ್ರೆ ಅಗ್ರಿಕಲ್ಚರ್ ಚಲೋ ಐತಿ, ಬೆಸ್ಟ್ ಐತಿ. ಯಾವುದೋ ನೌಕರಿಕ್ಕಿಂತನೂ ಇದೇನು ಕೆಳಗಿಲ್ಲ ಅಂತೇಳಿ ನಾನು ಹೇಳಕ್ಕೆ ಎಲ್ಲ ರೈತರಿಗೆ ಹೇಳಕ್ಕೆ ಬಯಸ್ತೀನಿ. ಅಗ್ರಿಕಲ್ಚರ್ಗೆ ಏನೇನು ಸಾಮಾನು ಬೇಕು ಬಟ್ ಎಲ್ಲ ಥರ ಇಟ್ಟಿವಿ ಸರ್, ಇದಿಲ್ಲ ನಂಗಿಲ್ಲ. ಎಲ್ಲ ಸನಿಕಿ ಗೂದ್ಲಿ ಟಿಕಾವು ಅಂಕೋಶಗಳು ಅಲ್ಲೇನು ತೊಳಿತಿಲ್ಲ ಸರ್ ದನಗಳ. ಆ ತೊಳೆದೆಲ್ಲ ಪ್ಲೈನ್ ಮುಖಾಂತರ ಇಲ್ಲಿ ಬರ್ತೈತೆ ಸರ್. ಇದು ಇಲ್ಲೇನು ಬಯೋಜಸ್ಟ್ ಮಾಡಿರಲ್ಲ, ಇಲ್ಲಿ ಬರತ್ರಿ. ಇಲ್ಲಿಂದ 3 ಪಾರ್ಟ್ಸ್ ಮಾಡಿವ್ರಿ ನಾವು. ಇಲ್ಲಿಂದ ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ನಮಸ್ಕಾರ ವೀಕ್ಷಕರೇ, ಇವತ್ತು ಒಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಎಲ್ಲಿ ಬಂದಿನಪ್ಪ ಅಂದ್ರೆ ರಬಕವಿಬನಹಟ್ಟಿ ತಾಲೂಕಿನ ಹೊಸೂರು ಗ್ರಾಮಕ್ಕೆ ಬಂದಿದ್ದೆ. ಇಲ್ಲೊಬ್ಬರು ಪ್ರಗತಿಪರ ರೈತರು ಅದಾರ. ಇವರು ಹೈನುಗಾರಿಕೆ ಆಗಿರ್ಬೋದು, ಕಬ್ಬು ಬೆಳೆದಾಗಿರ್ಬೋದು, ಆಮೇಲೆ ಬಾಳೆಯನ್ನು ಈ ಥರ ಸಮಗ್ರ ಕೃಷಿಯನ್ನು ಮಾಡ್ಕೊಂಡಾರ. ಅವ್ರದ್ದೊಂಚೂರು ಮಾಹಿತಿಯನ್ನು ಇವತ್ತು ನಾವು ನೋಡೋಣ, ಬರ್ರಿ ಹೋಗೋಣ. ಸರ್ ನಮಸ್ಕಾರ ರೀ. ನಮಸ್ತೆ ಸರ್, ನಿಮ್ಮೊಂಚೂರು ನಮಗೆ ಪರಿಚಯ ಮಾಡಿಕೊಡ್ರಿ ಸರ್. ನಮ್ಮ ಹೆಸರು ವಿವೇಕ್ ಮಹಾದೇವ್ ಚೋಳಿ ಅಂತ, ಹೊಸೂರು ಗ್ರಾಮದವರು. ಸರ್, ನೀವೀಗ ಹೈನುಗಾರಿಕೆ ಮಾಡತ್ತಿರಲ್ಲ? ಹೌದು ಸರ್. ಎಷ್ಟು ಹಸುಗಳನ್ನ ನೀವು ಸಾಕ್ತೀರಿ ಸರ್ ಇಲ್ಲಿ? ನಾವು ಒಂದು 25ರಿಂದ 30 ಹಸುಗಳನ್ನ ಸಾಕ್ತೀವಿ ಸರ್. ಹಾಕ್ತೀರಿ ಸರ್. ಅದು ಯಾವ ವೆರೈಟಿ ಇದಾವೆ ಸರ್ ನಿಮ್ಮ ಕಡೆ ಹಸುಗಳು? ಎಚ್.ಎಫ್ ಐತ್ರಿ ಸರ್, ಮತ್ತು ಗೀರ್ ತಳಿ ಐತಿ, ಮತ್ತು ಎಮ್ಮೆಗಳೊಳಗೆ ಮುರಾ ತಳಿ ಐತಿ, ಜಾಫರಾಬಾದಿ ಐತಿ, ಕರ್ನಾಳಿ ಐತಿ. ಒಟ್ಟು ಎಲ್ಲ ಥರ ಒಂದೊಂದು 2 ಸಾಕಿರ್ತೀವಿ ಸರ್. ಸಾಕಿರ್ತೀರೇನು ಸರ್? ಸರ್, ನೀವು ಈಗ ಒಂದು ಎವರೇಜ್ ಆಗಿ ಒಂದು ಡೈಲಿ ಎಷ್ಟು ಲೀಟ್ರ್ ಹಾಲು ನೀವು ಹಾಕ್ಬೋದು ಸರ್ ಡೈರಿ? ಒಂದು ದಿನಕ್ಕೆ 100ರಿಂದ 130 ಲೀಟರ್ ನಾವು ಡೈಲಿ ಹಾಕ್ತೀವಿ. 2 ಟೈಮ್, ಮುಂಜಾನೆ ಮತ್ತು ಸಾಯಂಕಾಲ. ಹಾಂ, ಓಕೆ ಸರ್. ಹೈನುಗಾರಿಕೆ ಒಳಗೆ ನೀವು ಏನಿಂದ ಆಕಳುಗಳನ್ನು ಸಾಲ್ಕೊಂಡು ಇದು ಮಾಡ್ತಿರಲ್ಲ, ಇವತ್ತರ ಮೇಂಟೆನೆನ್ಸ್ ಯಾವ ರೀತಿ ಐತೆ ಸರ್ ಇದ್ರದ್ದು? ಹಾಂ, ಇದ್ರ ಸ್ವಲ್ಪ ಮಾಡ್ಕೊಂಡು ಮನೆಯವ್ರು ಮಾಡೋರಿದ್ರೆ ಏನು ಮೇಂಟೈನ್ ಹಂಗೇನು ಅನಿಸಲ್ಲ ಸರ್. ಆ ಲೇಬರ್ ಮೇಲೆ ಬಿಟ್ರೆ ಸ್ವಲ್ಪ ಹಂಗಾಗಿ ಸ್ವಲ್ಪ ಕಷ್ಟ ಐತ್ರಿ ಸರ್. ಇದು ಅಂದ್ರೆ ಮನ್ಯಾನವ್ರು ಮಾಡ್ಕೋತಿದ್ರೆ ಏನಾಕತಿ ಏನಿಲ್ಲ, ಮತ್ತು ಆಗಳ ಮೇಲೆ ಬಿಡಾಕೆ ಬರೋದಿಲ್ಲ ರೀ. ಒಟ್ಟು ಮನ್ಯಾನವ್ರು ಮೇಂಟೈನ್ ಮಾಡಬೇಕು ರೀ. ನಾವು ಇಲ್ಲ ಇಷ್ಟೆಲ್ಲ ಆಗೋದಾರ ಅಂದರೂ ಮನ್ಯಾನವ್ರು ಒಬ್ರು ಇರತ್ತೀರಿ. ಒಟ್ಟು ಮೇಂಟೈನ್ ಸಾಯಂಕಾಲ 1-2 ತಾಸು, ಬೆಳಿಗ್ಗೆ 1-2 ತಾಸು ನಾವು ನಿಂತು ಇಲ್ಲಿ ಮಾಡಿ ಕೆಲಸ ಮಾಡಿ ಹೋಗ್ತೀವಿ ರೀ. ಓಕೆ ಸರ್. ಸರ್, ನೀವು ಈಗ ಎಲ್ಲ ಆಕಳುಗಳಿಗೂ ಫುಡ್ ಯಾವ ರೀತಿ ನಿರ್ವಹಣೆ ಮಾಡ್ತೀರಿ ಸರ್ ನೀವು? ನಾವೆಲ್ಲ ದನಗಳಿಗೆ ಅಂತೀವಿ ಒಂದೇ ಥರ ಫುಡ್. ಅಂದ್ರೆ ಇವತ್ತು ಹಬ್ಬದಕ್ಕೊಂದು ಬೇರೆ, ಮತ್ತು ಬಾಡಿ ದನಕ್ಕೊಂದು ಬೇರೆ, ಹಿಂಗಂದ್ರೆ ಏನೂ ಸಿಸ್ಟಮ್ ಮಾಡಿಲ್ಲ. ಒಂದು ದನಕ್ಕೆ ಏನು ಹಾಕ್ತೀವಿ, ಪ್ರತಿಯೊಂದು ದನಕ್ಕೂ ಅದ ಹಾಕ್ತೀವಿ. ಮತ್ತು ಪ್ರಮಾಣವಾಗಿ ಸಿಕ್ಕಂಗೆ ಒಂದು ಹಿಂಡು ದನಕ್ಕೆ 2-3 ಬುಟ್ಟಿ 4 ಬುಟ್ಟಿ ಒಟ್ಟು ಹಾಕಂಗಿಲ್ಲ. ಒಟ್ಟು ಆ ಟೈಮ್ ಮೊಸರು ಅಷ್ಟೇ ಹಾಕ್ತೀವಿ. ಅದು ನಾವು ಅದ್ರ ಎಷ್ಟು ಹಿಂಡು ಪ್ರಮಾಣ ಐತಿ ಆ ಹಿಂಡು ಪ್ರಮಾಣದಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿ ಅದನ್ನ ಹಾಕ್ತೀವಿ. ಓಕೆ ಸರ್. ಸರ್, ಇವಕ್ಕೆ ಆಕಳುಗಳಿಗೆ ರೋಗಗಳ ಬಗ್ಗೆ ಆಗಿರ್ಬೋದು, ಹುಷಾರಿಲ್ಲ ಅಂಥೇಳಿ ನೀವು ತಿಳ್ಕೊಂಡ ಇವಕ್ಕೆ ಯಾವ ರೀತಿ ನೀವು ಟ್ರೀಟ್ಮೆಂಟ್ ಮಾಡಿಸ್ಕೋತೀರಿ ಸರ್ ಇವಕ್ಕೆ? ಅಂದ್ರೆ ನಾವು ರೋಗ ಬರೋದಂಗೆ ಸ್ವಲ್ಪ ತಡೆ ಕಟ್ತೀವಿ. ಅಂದ್ರೆ ಅವು ಮುಂಚೆನೇ ಬರೋ ಟೈಮ್ದಾಗ ಅವನ್ನ ತಡೆಯೋ ಕಟ್ತೀವಿ. ಅಂದ್ರೆ ಈಗ ಅಂದ್ರೆ ಗೊತ್ತಾಗ್ಬಿಡತ್ತೆ ನಮ್ಗೆ ಡೈಲಿ ಮೇಂಟೈನ್ ಮಾಡ್ಕೋತಿದ್ರೆ ಇದಕ್ಕೆ ಯಾವುದೇನು ಬರುತ್ತೆ, ಏನು ಕ್ಯಾನ್ಸಲ್ ಏನು ಬರುತ್ತೆ, ಏನಿಲ್ಲ. ಅಂದ್ರೆ ನಾವು ಅದಕ್ಕೆ ಟ್ರೀಟ್ ಮಾಡಿದ್ವಿ ಅಂದ್ರೆ ಮುಂದೆ ಅದೇನು ನಮ್ಮ ಭಾಳ ಖರ್ಚು ಬರೋದಿಲ್ಲ. ಮತ್ತು ನಾವು ಒಂದು 50% ಏನೈತಿ ಮನ್ಯಾಗ ನಾವೆಲ್ಲ ಟ್ರೀಟ್ಮೆಂಟ್ ಮಾಡ್ಕೋತೀವಿ. ಏನೋ ನಾವು ಭಾಳ ಮೀರಿತ್ತಂದ್ರೆ ಅಷ್ಟೇ ನಾವು ಡಾಕ್ಟರ್ನ ಕರೆದು ಟ್ರೀಟ್ಮೆಂಟ್ ಮಾಡ್ಕೋತೀವಿ. ಓಕೆ ಸರ್. ಸರ್, ಈಗ ಎಚ್.ಎಫ್ ಆಕಳಿಗೆ ಮೇಂಟೆನೆನ್ಸ್ ಏನು ಭಾಳ ಐತೆ ಸರ್ ಇದ್ರದ್ದು? ಏನು ಹಂಗಿಲ್ಲ ಸರ್. ಎಲ್ಲರೂ ಏನಂತಾರೆ ಎಚ್.ಎಫ್ ಹಾಕಿ ಮೇಂಟೆನೆನ್ಸ್ ಭಾಳ ಐತಿ, ಕೆಂಚ ಭಾಳ ಬರ್ತೈತಿ ಅಂತೇಳಿ ಎಲ್ಲರೂ ಹೇಳ್ತಾರೆ. ಆದ್ರೆ ನಾ ಏನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ ಚಲೋತಾಗಿ ಮೇಂಟೈನ್ ಮಾಡ್ಕೋತಿದ್ರೆ ಅದೇನು ಇದಿಲ್ಲ. ಅಂದ್ರೆ ಏನು ಪ್ರಾಬ್ಲಮ್ ಬರೋದಿಲ್ಲ. ಅಂದ್ರೆ ನಾವು ಎಲ್ಲ ಕ್ಯಾನ್ಸಲ್ ಬಂದ ಮೇಲೆ ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀನಿ ಅಂದ್ರೆ ಅದು ಲಘುಟ ಕವರ್ ಆಗೋದಿಲ್ಲ. ಅದಕ್ಕೆ ನಾವೇನೈತಿ ಮುಂಚಿತವಾಗಿ ಅದು ಯಾಕಿಂದ 15-20 ದಿವಸ ಇರ್ತೈತೆ ಅಂತ ಅದಕ್ಕೆ ಟ್ರೀಟ್ಮೆಂಟ್ ಏನು ಬೇಕೋ ಅದನ್ನೆಲ್ಲ ಕೊಡ್ಕೋತ ಬಂದ್ವಿ ಅಂದ್ರೆ ಅದು ತಾನ ಕ್ಯಾನ್ಸಲ್ ಭಾವ ಏನಾದರೂ ಎಲ್ಲ ನಿವಾರಣೆ ಆಕತಿ. ಏನು ಇದು ಬರೋ ಖರ್ಚು ಕಮ್ಮಿ ಬರ್ತೈತಿ, ಮತ್ತು ಆಗಿಂದಾಗ ಕಡಿಮೆ ಆಕತಿ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ರೈತರು. ಸರ್, ಇದರದ್ದು ಮುಂಜಾಗ್ರತೆ ನೀವು ಯಾವ ರೀತಿ ಲಕ್ಷಣಗಳು ನೀವು ಕೋನ ಮಾಡ್ಕೋತೀರಿ ಇದ್ರದ್ದು? ಅಂದ್ರೆ ಆ ಕ್ಯಾನ್ಸರ್ ಬಾವು ಬರ್ತಾರ ಸ್ವಲ್ಪ ಅದಕ್ಕೆ ಕ್ಯಾನ್ಸರ್ ಬಾವು ಸ್ವಲ್ಪ ಉಬ್ಬೋದು, ಮತ್ತು ಮಲಿ ಸ್ವಲ್ಪ ದಮ್ ಆಗೋದು, ಅದರ ಆಕಾರ ಅದರ ಇದು ಬರುತ್ತೆ ಸಿಂಪ್ಲೆನ್ಸ್ಗಳು. ಅದ್ರ ಮೇಲೆ ನಾವು ಗೊತ್ತು ಮಾಡ್ಕೊಂಡು ಆಗಿಂದಾಗ ಟ್ರೀಟ್ಮೆಂಟ್ ನಾವು ಚಾಲೂ ಮಾಡಿದೆವು. ಓಕೆ. ಡಲ್ ಭಾಳ ಆಗುತ್ತೆ? ಹಾಂ, ಸ್ವಲ್ಪ ಡಲ್ ಆಕತಿ, ವೀಕ್ನೆಸ್ ಅದು ಆಕತ್ರೆ ಸ್ವಲ್ಪ. ಅದ್ರ ಸಂಬಂಧ ನಾವು ಮುಂಚಿತವಾಗಿನ ಸ್ವಲ್ಪ ಟ್ರೀಟ್ಮೆಂಟ್ ಚಾಲೂ ಮಾಡಿದ್ವಿ ಅಂದ್ರೆ ಲಘು ಸ್ವಲ್ಪ ಕಮ್ಮಿ ಆಕತ್ರಿ ಅದು. ಓಕೆ ಸರ್. ಸರ್, ಇದು ಆಕಳು ಯಾವ ತಳಿ ಇದು?
ಇದು ಗಿರ್ ತಳಿ ಅಂತ ಹೇಳ್ರಿ ನಮ್ಮ ದೇಶಿ ತಳಿ ಇದು ಅಂದ್ರೆ ಈ ಥರ ಹಾಲು ಭಾಳ ಪ್ಯೂರ್ ಇರ್ತಾರೆ ಅಂದ್ರೆ ಏನೋ ಸಣ್ಣ ಹುಡುಗರಿಗೆ ಅದು ಏನಾರ ಕೆಮ್ಮ ನೆಗಡಿ ಇಂಥದ್ದು ಏನಾರ ಆಗಿರೋದನ್ನ ಕುಡಿಸೋದ್ರಿಂದ ಯಾವುದೂ ಒಟ್ಟು ಹುಷಾರಾಗಿರ್ತಾರೆ, ಯಾವುದು ಕೆಮ್ಮ ನೆಗಡಿ ಕಪ ಆಗಲಿ ಯಾವುದೂ ಕಾಯಿಲೆ ಬರೋದಿಲ್ಲ. ಅಂದ್ರೆ ಈ ಥರ ಹಾಲು ಭಾಳ ಪ್ಯೂರ್ ಇರ್ತೈತಿ. ಅಂದ್ರೆ ತುಪ್ಪ ಆಗಿಪ್ಪ ಆದ್ರೂ ಇದ್ರ ಕುಡಿದ್ರೆ ತಿಕ್ಕೋರೆ ಯಾವುದೂ ಏನೋ ಆಯುರ್ವೇದಕ್ಕೆ ಯಾವ್ದು ತೊಂದರೆ ಆಗೋದಿಲ್ಲ. ಓಕೆ ಸರ್. ಅಂದ್ರೆ ಇದಕ್ಕೆ ಎಚ್ ಎಫ್ ಆಕಳ ಹಾಲ್ಕಿಂತ ಇದಕ್ಕೆ ಜಾಸ್ತಿ ಇದೆ. ಅಂದ್ರೆ ಸ್ವಲ್ಪ ಈ ಥರ ಹಾಟ್ಲು ಭಾಳ ಕಾಸ್ಟ್ಲಿನೂ ಅದಾವ್ರಿ. ಮತ್ತು ಅದ್ರ ಭಾಳ ಸ್ವಲ್ಪ ದೀಪ್ ಇರ್ತೈತ್ರಿ. ಅಂದ್ರೆ ಬೆಣ್ಣೆ ಅದು ಭಾಳ ತುಳು ಬರತ್ತಿರ. ಅಂದ್ರೆ 30 ಸಕ್ಕರೆ ಬೆಣ್ಣೆ ಹಿಡಿದ್ರೆ 30 ಸಕ್ಕರೆ ಅನ್ನತ್ರಿ. ಅಷ್ಟೊಂದು ಕ್ವಾಲಿಟಿ ಬೆಣ್ಣೆ ಜಾಸ್ತಿ ಕ್ವಾಲಿಟಿ ಜಾಸ್ತಿ ಇರತ್ರಿ. ಮತ್ತು ಹಾಲು ಭಾಳ ಪ್ಯೂರ್ ಐತ್ರಿ. ಓಕೆ ಸರ್. ಇವನು ಎಷ್ಟು ಸಾಕಿರಿ ಸರ್ ನೀವು? ಇದು ಒಂದ ಐತ್ರಿ. ಇದು ಅಂದ್ರೆ ಮಣಿಪುರದಾಗ ಒಂದ ಸಾಕಿರಿ ಸರ್. ಅಂದ್ರೆ ಮಣಿಪುರದಾಗ ಎಷ್ಟು ಬೇಕಲ್ಲ ಅಷ್ಟು ಹಾಲೆಲ್ಲ ಇತರನ ಯೂಸ್ ಮಾಡ್ತೀವಿ ಅಲ್ಲ. ಇದು ನೀವು ಎಲ್ಲಿ ಮಾರ್ಕೆಟಿಂಗ್ ತೊಗೊಂಡ್ರಿ ಸರ್? ಇದನ್ನ ನಾವು ಇಲ್ಲಿ ಮೂಡೋಳಿಗೆ ಮಾರ್ಕೆಟ್ ತೊಗೊಂಡ್ರಿ ಸರ್. ಇದನ್ನ ಎಷ್ಟು ಕೊಟ್ಟಿದ್ರಿ ಸರ್ ಇದಕ್ಕೆ? 45 ಕೊಟ್ಟಿವಿ ಸರ್. ಅಂದ್ರೆ ಏನೋ ಸಣ್ಣ ಇದಾಗ ತಂದಿದ್ರಿ 45 ಕೊಟ್ಟಿವಿ. 2 ಕೂಡಿ ಒಂದು 4 ರಿಂದ 5 ಲೀಟರ್ ಹಿಂಡದ ಸರ್ ಇದು. ಅಂದ್ರೆ ನಿಮ್ಗೆ ಹೈನುಗಾರಿಕೆ ಒಳಗೆ ಮುಂದಿನ ದಿನದಾಗ ಇವನು ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡ್ಬೇಕಂತ ಮಾಡಿದ್ವಿ ಸರ್. ಹೌದಲ್ಲ ಸರ್? ಅಂದ್ರೆ ಇದಕ್ಕೆ ಕ್ವಾಲಿಟಿನೂ ಅದಾವ್ರ ಹಾಲಿದ್ರ ಅಂದ್ರೆ ನಾವು ಮನೆಗೆ ಸ್ವಲ್ಪ ಯೂಸ್ ಮಾಡೋದ್ರಿಂದ ಅಂದ್ರೆ ಯಾವುದೋ ರೋಗ ಅದು ರುಜಿನ ಅದು ಯಾವ್ದು ಬರೋದಿಲ್ಲ ಅಂತೇಳಿ ಇದನ್ನ ಏನೋ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ನಾವು ಮಾಡಿದ್ವಿ ಸರ್. ಓಕೆ ಸರ್. ಓಕೆ ಸರ್. ಸರ್ ಈಗ ಹೈನುಗಾರಿಕೆ ಒಳಗೆ ರೀ ಫಸ್ಟ್ ಬೇಕಾಗಿದ್ದ ಮೇವು ಅಂತಾರೆ ರೀ. ಹೌದು ಸರ್. ಮೇವಿಗಾಗಿ ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ? ನಾವು ಮೇವಿಗೆ ಏನತ್ರಿ 2 ಎಕರೆ ನೇಪಿಯರ್ ಹುಲ್ ಹಚ್ಚಿವ್ರಿ. ಮತ್ತು ಕಬ್ಬಿನಾಗ ಅಥವಾ ಅರ್ಶಿನ್ದಾಗ ಅಂತಿ ಮೆಕ್ಕೆಜೋಳ ಹಾಕಿರ್ತೀವಿ, ಗೊಂಜಾಳ ಇರ್ತೈತ್ರಿ. ಮತ್ತು ನಾವು ಏನತ್ರಿ ಕಣಕಿ ಹಾಕಿರ್ತೀವಿ, ವರ್ಷಕ್ಕೆ ಒಂದು 5-6 ಎಕರೆ ಕಣಕಿ ಇರ್ತೈತ್ರಿ. ಅದೇನತ್ರಿ ಒಮ್ಮೆ ಗೂಡು ಬಡದ ಕೊರದು ಏನತ್ರಿ ಒಟ್ಟು ಬಿಟ್ಟಿರ್ತೀವಿ. ನಮ್ಮ ದಿವಸಕ್ಕೆ ಎಷ್ಟು ಬೇಕಾ ಅಷ್ಟು ಪ್ರಮಾಣದಲ್ಲಿ ನಾವು ಅದನ್ನ ಶೇಖರಣೆ ಮಾಡ್ಕೊಂಡು ಮೇವಿನಾಗ ಎಲ್ಲ ಸುರಿ ಬಿಡ್ತೀವಿ. ಮೇವಿನ ಜೊತೆ ಎಲ್ಲ ಹಾಕ್ತೀವಿ. ಅದರಿಂದ ಮತ್ತು ಶೈಲೇಜನು ಒಂದು 10 ದಿನ ಶೈಲೇಜ್ ಮಾಡಿರ್ತೀವಿ ರೀ. ಅಂದ್ರೆ ಮಳೆಗಾಲದಾಗ ಸ್ವಲ್ಪ ಮೇವಿನ ಕೊರತೆ ಇದ್ದಾಗ ಏನತ್ರಿ ಅವಾಗೇನಂತ್ರಿ ಒಂದು ದಿವಸಕ್ಕೆ ಒಂದು 3-4 ಬಿಟ್ಟು ಮೇವಿನಾಗ ಕುಡಿಸ್ತೀವಿ. ಅಂದ್ರೆ ಮೇವು ಮತ್ತು ಇನ್ನೊಂದು ಸ್ವಲ್ಪ ಈಡ್ ಹಾಕತ್ರಿ. ಅದರಿಂದ ಮೇವಿನ ಸ್ವಲ್ಪ ಏನೋ ತೊಂದರೆ ಆಗೋದಿಲ್ಲ ನಮ್ಗೆ. ಓಕೆ ಸರ್. ಸರ್ ಈಗ ಆಕಳಿಗೆ ಆಹಾರವನ್ನು ಯಾವ ರೀತಿ ನೀವು ಕೊಡ್ತೀರಿ ಸರ್? ಬೆಳಗ್ಗೆ ಟೈಮ್, ರಾತ್ರಿ ಟೈಮ್, ಸಾಯಂಕಾಲ ಈಗ ಇರ್ತಾವಲ್ಲ ಸರ್, ನೀವು ಯಾವ್ಯಾವ ರೀತಿ ಮೇಂಟೈನ್ ಮಾಡ್ತೀರಿ ಸರ್? ನಾವು ಏನಂತೀವಿ ಡೈಲಿಕ್ಕೆ 2 ಸಲ 2 ಟೈಮ್ ಮೇವನ್ನು ಹಾಕ್ತೀವಿ. ಅಂದ್ರೆ ಮುಂಜಾನೆ 5 ಗಂಟೆಗೆ 5:15 ಏನಂತ್ರಿ ಮುಸ್ರಿ ಹಾಕಿರ್ತೀರಿ. ಮುಸ್ರಿ ಮೇಲೆ ಒಂದು ಸ್ವಲ್ಪ ಮೇವು ಹಾಕಿದ್ರೆ ಎಲ್ಲ ಮೇವು ಮುಸ್ರಿ ಎಲ್ಲ ತರ್ತೈತ್ರಿ. ಮತ್ತು ಸಾಯಂಕಾಲ ಏನಂತ್ರಿ 4:30-5 ಗಂಟೆಗೆ ಒಂದು ಮೇವು ಮುಸ್ರಿ ಹಾಕಿದ್ರೆ ಮತ್ತು ಹಿಂಡ್ಕೊಂಡು ಮತ್ತು ಇಂದಾಶಿ ಎಲ್ಲ ಏನು ಸ್ವಲ್ಪ ತಿಂದೀವಿ ಅಂದ್ರೆ ಮತ್ತೆ ಹಾಕ್ತಿರೋ ಇಲ್ಕರ ಏನು ಹಾಕೋದಿಲ್ಲ ರೀ. ಬಟ್ ಡೈಲಿ ಅಂತ 2 ಟೈಮ್ ಮೇವು 2 ಟೈಮ್ ಮುಸ್ರಿ, ಬಟ್ ಜಾಸ್ತಿ ಏನು ಹಾಕೋದಿಲ್ಲ ರೀ. ಓಕೆ ಸರ್. ಓಕೆ. ಆಮೇಲೆ ಸರ್ ನಿಮ್ಮ ಆಕಳುಗಳು ಪರ್ಟಿಕ್ಯುಲರ್ ಆಗಿ ಒಂದೊಂದು ಆಕಳು ಎಷ್ಟು ಹಿಂಡ್ಬೋದು ಸರ್ ಇವು? ಒಂದು ಆಕಳು ಒಂದು 2 ಹೊತ್ತು ಕೂಡಿ 15ರಿಂದ 20 ಹಿಂಡ್ತಾವೆ. 25ರಿಂದ 30, ಒಂದು ಲಾಸ್ಟ್ನ 35 ಲೀಟರ್ ಹಿಂಡು ಮಟ್ಟ ನಮ್ಮ ಆಕಳು ನಮ್ಮಲ್ಲಿದಾವ್ರಿ. ಓಕೆ. ಅಂದ್ರೆ ನಾವು ಸರಿಯಾಗಿ ಮೇಂಟೈನ್ ಮಾಡಿದ್ವಿ ಅಂದ್ರೆ ಚಲೋ ಹಿಂಡ್ತಾವ್ರಿ. ಮತ್ತು ನಮ್ಮಲ್ಲಿ ಎಲ್ಲ ಥರನೂ ಭಾಳ ಆಗಿದನು ಅದಾವ ನಮ್ಮಲ್ಲಿ. ಅಂದ್ರೆ ಸರಿಯಾಗಿ ಮೇಂಟೈನ್ ಇದ್ರೆ ಹಿಂಡೋದು ಪಂಡೋದು ಎಲ್ಲ ಚಲೋ ತಂಗ ಹಾಕತ್ತೆ ಸರ್. ಓಕೆ ಸರ್. ಓಕೆ ಸರ್. ಸರ್ ಈಗ ಹೈನುಗಾರಿಕೆ ಒಳಗೆ ಜಾಸ್ತಿ ಎಚ್.ಎಫ್ ಆಕಳ ಈ ರೀತಿ ಮೇಂಟೆನೆನ್ಸ್ ಮಾಡ್ಕೊಂತ ಆಕಳಿದನ ಜಾಸ್ತಿ ಒಂದು ಫಾರ್ಮ್ ಮಾಡ್ಕೊತಾರೆ ಸರ್. ಹೌದು ಸರ್. ಆದ್ರೆ ನೀವೀಗ ನೋಡಿ ಈಗ ಎಮ್ಗಳು ಸಾಕಿರಿ ಸರ್. ಇವು ಯಾವ ತಳಿ ಸರ್ ಎಮ್ಗಳು? ಇವೆಲ್ಲ ಮುರಾ ತಳಿ ಸರ್. ಅಂದ್ರೆ ಮುರಾ, ಜಾಫರಾಬಾದಿ, ಕರ್ನಾಳಿ ಮತ್ತು ಜವಾರಿ ಎಲ್ಲ ಥರ ಸಾಕಿರ್ತೀವಿ. ಈಗ ಅಂದ್ರೆ ಮುರಾಳಿ ಅಷ್ಟ ಅದಾವ್ರೀಗ. ನಿಮ್ಮ ಕಡೆ ಇದ್ದು 3 ಯಾವ ಸರ್ ಇವು? ಇವು ಮುರಾ ರೀ. ಮುರಾ ತಳಿ ಸರ್ ಎಲ್ಲ ಇವ. ಅಂದ್ರೆ ಇವು ನಾವು ಮನಿ ಹಾಲಿಗೆ ಯೂಸ್ ಮಾಡ್ತೀವಿ. ಮನಿ ಹಾಲಿಗೆ. ಅಂದ್ರೆ ಈಗ ನಾವು ನಾರ್ಮಲ್ ಆಗಿ ಸಾಕುವ ಎಮ್ಗಳಿಗಿಂತ ಇವಕ್ಕೇನು ಜಾಸ್ತಿ ಬೇಡಿಕೆ ಐತೆ ಸರ್? ಇವು ಜಾಸ್ತಿ ಬೇಡಿಕೆ ಐತ್ರಿ. ಮತ್ತು ಹಿಂಡೋನ್ಕಿನೂ ಜಾಸ್ತಿ ಐತ್ರಿ ಅವಕ್ಕಿಂತ. ಇವು ಡೈಲಿಗೆ 2 ಹೊತ್ತು ಕೂಡಿ 10, 11, 12 ಲೀಟರ್ ಮಟ್ಟ ಹಿಂಡ್ತಾವ್ರಿ. ಬೆಳಗ್ಗೆ ಸಾಯಂಕಾಲ ಕೂಡಿ ಬೆಳಿಗ್ಗೆ ಸಾಯಂಕಾಲ ಕೂಡಿ 10, 11, 12 ಲೀಟರ್ ಮಟ್ಟ ಹಿಂಡ್ತಾವ್ರಿ. ಮತ್ತು ಅವಕ್ಕಿಂತ ಸ್ವಲ್ಪ ರೇಟ್ ಸ್ವಲ್ಪ ಜಾಸ್ತಿ ರೀ. ಆಮೇಲೆ ಸರ್ ಇತರ ಮೇಂಟೆನೆನ್ಸ್ ಹೆಂಗೈತೆ ಸರ್? ಈಗ ಇತರದೇನು ಮೇಂಟೆನೆನ್ಸ್ ಏನು ಭಾಳ ಇರೋದಿಲ್ಲ ಸರ್. ಇದನ್ನ ಇವಾಗ ಕ್ಯಾನ್ಸಲ್ ಬಾವುದು ಆದಿದ್ದ ಏನು ಸಮಸ್ಯೆ ಇರೋದಿಲ್ಲ ರೀ. ಅಂದ್ರೆ ಹಾಲಿನ ಇಳುವರಿ ಸ್ವಲ್ಪ ಕಡಿಮೆ ರೀ. ಅದ್ರ ಎಮ್ಗಳು ಹಾಕೋದು ಏನೈತ್ರಿ ಜಾಸ್ತಿ ರೀ ಅಷ್ಟೇ ರೀ. ಅಂದ್ರೆ ಇತರದೇನು ಕಿರಿಕಿರಿ ಅದು ಏನು ಇರೋದಿಲ್ಲ ರೀ. ಇದು ಓಕೆ ಸರ್. ಎಮ್ಗಳದೇನು ಇದಿರೋದು ಸರ್. ಇವು ಸ್ಟಾರ್ಟಿಂಗ್ ನೀವು ಎಲ್ಲಿಂದ ತೊಗೊಂಬಂದಿರಿ ಸರ್? ಇವು ಪೇಟೆ ಮುಡೋಲ್ಗಿ ಮತ್ತು ಜಂಪಣಿ ಪೇಟ್ಯಾಗ ಬಂದಿರ್ತಾವ್ರಿ. ಅಲ್ಲಿನ ತೊಗೊಂಡು ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೊಂಡು ಸಾಕಿರಿ ಈಗ? ಹೌದು. ಓಕೆ ಸರ್. ಇವೊಂದು 3 ಅಷ್ಟ ಸಾಕಿರಿ ಸರ್? 3 ಅಷ್ಟ ಅದಾವ್ರಿ. ಹಾಂ ಸರ್. ಇದು ಫುಡ್ ಎಷ್ಟನೇ ಟೈಮ್ ಸರ್ ಇದು? ಇದು 1ನೇ ಟೈಮ್ ಸರ್. ಇದು ಈಗ ಹಿಂಡ್ಕೊಂಡ ಮೇಲೆ ಹಾಕ್ತಾರೆ. ಏನು ಹಾಕೋದಿಲ್ಲ ಸರ್. ಇದ್ರೊಳಗೆ ಏನೇನು ಮಿಕ್ಸ್ ಮಾಡಿದ್ರಿ ಸರ್? ಇದ್ರೊಳಗೆ ಕನಿಕ್ ಇರ್ತೈತ್ರಿ, ಗೊಂಜಾಳ ಮೇವು ಇರ್ತೈತ್ರಿ, ಮತ್ತು ನೇಪಿಯರ್ ಹುಲ್ ಇರ್ತೈತ್ರಿ. ಒಂದು 3-4 ಥರ ಮಿಕ್ಸ್ ಇರತ್ತೆ. ಮತ್ತು ಚೊಗಚಿ ಇರ್ತೈತ್ರಿ. ಒಂದು 3 ಥರ ಮಿಕ್ಸ್ ಇರತ್ತೆ ಸರ್ ಇದ್ರೊಳಗೆ. ಓಕೆ ಸರ್. ಓಕೆ ಸರ್. ಅಂದ್ರೆ ಇದ್ರೊಳಗೆ ಸರ್ ಹಸಿ ಮೇವು ಆಮೇಲೆ ಒಣದು ಹಸಿ ಮೇವು ಒಣ ಮೇವು ಅಂದ್ರೆ ಎಲ್ಲ ಥರ ಮಿಕ್ಸ್ ಇದ್ರೆ ಸ್ವಲ್ಪ ಅವಕ್ಕೂ ವೀಕ್ನೆಸ್ ಇರೋದು ಏನು ಆಗೋದಿಲ್ಲ ರೀ. ಅಂದ್ರೆ ಪ್ಯಾಟ ಜಾಸ್ತಿ ಆಗೋ ಸಂಬಂಧ ಒಣ ಮೇವನ್ನು ಮಿಕ್ಸ್ ಮಾಡ್ಬೇಕು ಸರ್ ಅದ್ರ ಜೋಡಿ. ಮತ್ತು ಕನಿಕಿ
ನೇಪಿಯರ್ ಹುಲ್ಲ ಓಕೆ ಸರ್. ಅದು ಎಲ್ಲ ಥರ ಮಿಕ್ಸ್ ಮಾಡ್ತಾರೆ. ಸ್ವಲ್ಪ ಪ್ಯಾಟನು ಜಾಸ್ತಿ ಆಕತ್ರಿ, ಹಾಲು ಇಳುವರಿನೂ ಸ್ವಲ್ಪ ಜಾಸ್ತಿ ಬರುತ್ತೆ ರೀ. ಆಮೇಲೆ ನೀವು ಪೋಷಕಾಂಶಗಳನ್ನು ಇದ್ರ ಮುಖಾಂತರ ಕೊಡ್ತೀರೇನು ಸರ್? ಹಾಂ ಕೊಡ್ತೀರ. ಅಂದ್ರೆ ಇದು KMA ಪೌಡರ್ ಬರುತ್ತೆ ಸರ್. ಹಾಂ ಸರ್. ಅದ್ರೂ ಸ್ವಲ್ಪ ಹಾಕ್ತೀವಿ ಸರ್. ಈಗ ಅದ್ರೊಡಿ ಮಿಕ್ಸ್ ಮಾಡಿರಿ. ಹಾಂ ಇದ್ರ ಜೋಡಿ ಮಿಕ್ಸ್ ಇರ್ತೈತೆ ರೀ. ಮತ್ತು ಹಿಂಡಿ ಜೋಡಿನೂ ಮಿಕ್ಸ್ ಮಾಡ್ತೀವಿ. ಓಕೆ. ಅಂದ್ರೆ ಹಾಲಿಗೆ ಜಾಸ್ತಿ ಫ್ಯಾಟ್ ಬರಾಕ, ಹಾಲು ಜಾಸ್ತಿ ಬರಾಕ ಮತ್ತು ವೀಕ್ನೆಸ್ ಆಗಲ್ದಂಗೆ ಮತ್ತು ಎಲ್ಲ ಥರ ಮೇಂಟೈನ್ ಮಾಡೋ ಸಂಬಂಧ ಎಲ್ಲ ಮಾಹಿತಿ ಇರ್ತೈತೆ ಸರ್. ಓಕೆ ಸರ್. ಸರ್ ನೀವೀಗ ಹಾಲನ್ನು ಹಿಂಡಬೇಕಾದ್ರೆ ಯಾವ ರೀತಿ ಮಾಡ್ತೀರಿ ಸರ್? ಇನ್ನು ಹಾಲು ಹಿಂಡೋದು ನಾವೆಲ್ಲ ಹಾಲು ಹಿಂಡೋದು ಎಲ್ಲ ಮಿಷಿನ್ ಮೇಲೆ ನಾವು ಹಾಲು ಹಿಂಡ್ತೀವಿ ರೀ. ಮಷಿನ್? ಹಾಂ ಮಷಿನ್ ಮೇಲೆ ಇದೆ ಏನು ಸರ್ ಮಷಿನ್? ಹಾಂ ಮಷಿನ್ ಇದ್ದಾರೆ ಸರ್. ಅದ ಇವನೇನೈತ್ರಿ ಅಲ್ಲಿ ಮೇನ್ ಪಿಟ್ರ್ ಐತ್ರಿ. ಪಿಟ್ರಿಂದ ಏನೈತ್ರಿ ಪೈಪ್ಲೈನ್ ಐತ್ರಿ ಸರ್. ಇಲ್ಲಿ ಏನಂತ ಬರೀ ಹವಾ ಅಷ್ಟ ಬರುತ್ತೆ. ಹೌದಿಂದ ನಾವು ಇಲ್ಲಿ ಪೈಪ್ ಹಾಕ್ತಿರಿ ಇದಕ್ಕೆ ಹಾಲಿಗೆ. ಹಾಲು ಹಾಕಿದವ್ರು ಇದನ್ನೆಲ್ಲ ಇವ್ರೇನ್ದವ್ರು ನಾಲ್ಕು ಇವನೇನಂತ್ರಿ ಮಲಿ ಹಾಕ್ತಿವಿ. ಮಲಿ ಹಾಕೊಂಡು ಏನು ಮಾಡ್ತೀವಿ, ಪೈಪ್ ಅದಕ್ಕೊಂದು ಕ್ಯಾನ್ ಬರತ್ತೆ ರೀ. ಕ್ಯಾನ್ ಹಾಕಿದವ್ರು ಎಷ್ಟು ಹಿಂಡ್ತಾವೆ ಎಷ್ಟಿಲ್ಲ ಅದು ಕ್ಯಾನ್ಯಾಗ ಗೊತ್ತಾಗತ್ತೆ ರೀ. ಅದರಿಂದ ನಾವು ಬೇಕಾದ ಎಷ್ಟು ಹಿಂಡ್ರು ಒಂದು 5 ನಿಮಿಷಕ್ಕೆ ಒಂದು ಆಕಳ ಹಿಂಡ್ತೈತೆ ಸರ್. ಮತ್ತು ಎಲ್ಲರೂ ಏನಂತಾರು, ಎಲ್ಲ ರೈತರು ಏನಂತೀವಿ ಮಿಷಿನ್ ಹಚ್ಚೋದ್ರಿಂದ ರಗತ್ ಬರ್ತೈತೆ ಅಂತಾರೆ. ಅದೇನೋ ಬರೋದಿಲ್ಲ ಸರ್. ಇದು ಅಂದ್ರೆ ಇನ್ನೊಂದು ಕಪ್ ಅದು ಉಳಿತೈತೆ ಸರ್. ಹಾಲು ಉಳಿತಿರಿಂದ ಸ್ವಲ್ಪ ಕಟ್ ಆಗತ್ತೆ ರೀ. ಆಮೇಲೆ ನಾವು ಗೊತ್ತಾಗತ್ತೆ ರೀ ಅಂದ್ರೆ ಹಿಂಡೋದು ಎಷ್ಟು ಹಿಟ್ಟು ಅನ್ಸತಿ ಎಷ್ಟಿಲ್ಲ ಎಲ್ಲ ಗೊತ್ತಾಗತ್ತೆ ರೀ. ಮತ್ತು ಹಾಲು ಹಿಂಡು ನಿತ್ತಂದ್ರೆ ಇಲ್ಲಿ ಗೊತ್ತಾಗತ್ತೆ ಸರ್ ನಮಗೆ. ಅವಾಗ ನಾವು ತೆಗೆದು ಬಿಡಿದ್ರಿ ಮಿಷಿನ್ ಸರ್. ಆಮೇಲೆ ಸರ್ ಈಗ ಒಂದು ಆಕಳ ಇಷ್ಟು ಲೀಟ್ರ್ ಹಿಂಡೈತೆ ಅಂತ ನಿಮ್ಗೆ ಗೊತ್ತಾಗುತ್ತೆ? ಹಾಂ ಕ್ಯಾನ್ಯಾಗ ಗೊತ್ತಾಗ್ತದೆ ಸರ್. ಇಷ್ಟ ಹಿಂಡೈತಿ ಇಷ್ಟ ಇಲ್ಲ ಒಂದು ಗೊತ್ತಾಗ ರೀಡಿಂಗ್ ತೋರಿಸ್ತದ? ಹಾಂ ತೋರ್ಸತ್ತೆ ಸರ್. ಅದ್ರ ಮ್ಯಾಗ ಸಂಖ್ಯೆ ಬರಿರ್ತಾರೆ ಸರ್. ಅದ್ರ ಮೇಲೆ ನಾವು ಗೊತ್ತು ಮಾಡ್ಕೊಂತೀವಿ. ಓಕೆ ಸರ್. ಇವಕ್ಕೆ ನೀರಿಂದ ಹೆಂಗೆ ಮಾಡ್ತೀರಿ ಸರ್? ಇವಕ್ಕೆ ಬೇರೆ ಕಡೆ ಕುಡಿಸ್ತೀರೋ ಹೆಂಗೆ ಸರ್ ಇವಕ್ಕೆ? ಸರ್ ನಾವೇನು ಮಾಡಿದ್ವಿ, ಇದಕ್ಕೆ ನೀರು ಕುಡಿ ಸಿಸ್ಟಮ್ ಒಂದು ಮಾಡಿದ್ವಿ. ಪೈಪ್ ಹಾಕಿದ್ವಿ ಸರ್. 21 ಪೈಪ್ ಅದಾವ ಸರ್ ಇದಕ್ಕೆಲ್ಲಾನು. ಹಾಂ ಸರ್. ಇಲ್ಲಿ ಪೈಪ್ ಐತ್ರಿ ಏನೈತ್ರಿ ಸರ್, ಇದರಿಂದನೇ ಎಲ್ಲ ನೀರು ಕೊಡ್ತಾರೆ. ಅಂದ್ರೆ ಅವು ಎಷ್ಟು ನೀರು ಕೊಡ್ತಾರಲ್ಲ ಅಷ್ಟು ಮತ್ತೆ ಮ್ಯಾಲೆ ಬರ್ತಾರೆ ಸರ್. ಅಂದ್ರೆ ಇವಾಗ ಇಷ್ಟೆಲ್ಲ ದನಕ್ಕೆ ನೀರು ಕೊಡ್ಸೋಕೆ ಆಗೋದಿಲ್ಲ ಅಂತೇಳಿ ನಾವು ಆಟೋಮೆಟಿಕ್ ಸಿಸ್ಟಮ್ ಎಷ್ಟು ಕೊಡ್ತಾರಲ್ಲ ಅಷ್ಟು ಮ್ಯಾಲೆ ಬರ್ತಾವ್ರಿ. ಅದರಿಂದ ನಮಗೆ ಅನುಕೂಲ ಆಗೈತೆ ಸರ್. ಅನುಕೂಲ ಆಗೈತೆ ಸರ್. ಅನುಕೂಲ ಐತೆ. ಅಂದ್ರೆ ನೀರಿಗೆ ಸಪ್ರೇಟಾಗಿ ಅಂದ್ರೆ ಇದಕ್ಕೆ ನೀರು ಕೊಡ್ಸಕ್ ನಿಂತರ ಒಂದು ಇಬ್ಬರು ಇದಕ್ಕೆ ನೀರು ಕೊಡ್ಸಕ್ ಬೇಕು ಸರ್. ಅದಕ್ಕೆ ಬೇಡ ಬೇಡ ಅಂತ ಅದೊಂದು ಟೆಕ್ನಾಲಜಿ ಇದು ಮಾಡಿದ್ರು ಸರ್. ಅದರಿಂದ ಅನುಕೂಲ ಭಾಳ ಐತೆ ಸರ್. ಓಕೆ ಸರ್. ಓಕೆ ಸರ್. ಸರ್ ಈಗ ನೀವು ಫಸ್ಟಿಗೆ ಮೇವು ಒಣದು ಹಸಿದು ಮಿಕ್ಸ್ ಮಾಡ್ತಿದ್ದೆ ಹಾಕ್ನಂದ್ರಲ್ಲ? ಹೌದು ಸರ್. ಇದು ಹೆಂಗೆ ಮಾಡ್ತೀರಿ ಸರ್ ಇದನ್ನು? ಇದ್ರಾಗ ಏನೈತಿ ನಾವು ಚಾಪ್ ಕಟ್ಟದೆ, ಚಾಪ್ ಕಟ್ಟರಿಂದ ಕಟ್ ಮಾಡ್ತೀವಿ. ಇದ್ರಾಗ ಏನಂತಿ ಎಲ್ಲ ಮಿಕ್ಸ್ ಮಾಡಿ ನೇಪಿಯರ್ ಹುಲ್ ಐತ್ರಿ, ಗೊಂಜಾಳ ಮೇವು ಐತ್ರಿ, ಹಚ್ಚಿ ಹಿಂದೆ ಕಣಿಕೆ ಐತ್ರಿ, ಮತ್ತು ಕಬ್ಬು ಏನಾರ ಜಾಸ್ತಿ ಆದ್ರೆ ಕಬ್ಬನು ಐತ್ರಿ, ಮತ್ತು ಚತ್ರ ಜೋಡಿ ಚೌಕಚಿ ಎಲ್ಲ ಥರ ಇರ್ತೈತ್ರಿ. ಅದನ್ನೆಲ್ಲ ಮಿಕ್ಸ್ ಮಾಡಿ ಕೊರಿತೀವಿ ರೀ. ಓಕೆ ಸರ್. ಓಕೆ ಸರ್. ಒಟ್ಟು ಡೈಲಿ ಒಟ್ಟು ಫ್ರೆಶ್ ಇರ್ತೈತ್ರಿ. ಒಟ್ಟು ಇವತ್ತು ಪರಿದು ನಾಳೆ ಹಾಕೋದು ಇದೇನು ಇರುತ್ತೆ ಸರ್. ಡೈಲಿ ಒಟ್ಟು ಫ್ರೆಶ್ನ ಹಾಕ್ತೀವಿ ಸರ್. ಓಕೆ ಸರ್. ಅಂದ್ರೆ ಎಲ್ಲ ಥರ ಮಿಕ್ಸ್ ಆಯ್ತಾರ ಅವಕ್ಕೂ ಸ್ವಲ್ಪ ವೀಕ್ನೆಸ್ ಅದು ಏನು ಬರೋದಿಲ್ಲ ಸರ್. ಕರೆಕ್ಟ್ ಸರ್. ಮೇವಿಂದ ನಿರ್ವಹಣೆ ಈ ರೀತಿ ಮಾಡಿ ಈ ರೀತಿ ಮಾಡ್ತೀವಿ ಸರ್. ಡೈಲಿ ಒಂದು ಟೇಲರ್ ಮೇವು ಬೇಕು ಸರ್ ನಮ್ಗೆ. ಡೈಲಿ ಒಂದು ಟೇಲರ್. ಒಟ್ಟು ಚಾಪ್ ಕಟ್ರಿಂದ ಭಾಳ ಯೂಸ್ ಅದ ಸರ್. ಬಟ್ ಹಂಗೆ ಹೋದ್ರೆ ಭಾಳ ಆತತ್ರಿ. ಚಾಪ್ ಕಟ್ರಿಂದ ಕಟ್ ಮಾಡಿ ಮೇವು ಹಾಕಿದ್ರೆ ಭಾಳ ಕಮ್ಮಿ ಮೇವು ಹೋಗ್ತದೆ ಸರ್. ಓಕೆ ಸರ್. ಓಕೆ ಸರ್. ಸರ್ ಇದು ಮೇವಿನ ನಿರ್ವಹಣೆ ಹೇಳಿದ್ರಲ್ಲ, ಈಗ ಇದು ಯಾವ ಸರ್ ಮೇವು? ಇದು ಗೊಂಜಾಳ ಮೇವು ಸರ್. ಹಾಂ ಸರ್. ಇದು ನೇಪಿಯರ್ ಸರ್. ನೇಪಿಯರ್ ಸರ್. ಓಕೆ. ಇದು ಒಂದು ನೇಪಿಯರ್ ಒಂದು 2 ಎಕರೆ ಹಾಕಿವ್ರಿ ಸರ್. ಅಂದ್ರೆ ದನಗಳಿಗೆ ಸ್ವಲ್ಪ ಭಾಳ ಬೇಕಂತ ಹೇಳಿ. ಹೌದು ಸರ್. ಹೌದು ಸರ್. ಇದೇನೈತಿ ಗೊಂಜಾಳ ಮೇವನು ಇರ್ತದೆ ಸರ್. ಮತ್ತು ಕಣಿಕೆನೂ ಐತ್ರಿ. ಕಣಿಕೆ ವರ್ಷಕ್ಕೆ ಒಂದು 4-5 ಎಕರೆ ಹಾಕಿರ್ತೀವಿ. ನಮ್ಮ ದನಗಳಿಗೆ ಎಷ್ಟು ಬೇಕಲ್ಲ ಅಷ್ಟು ಕಣಿಕೆ ಹಾಕಿರ್ತೀರಿ. ಕೊರದು ಒಟ್ತೀವಿ. ನಮಗೆ ಡೈಲಿ ಎಷ್ಟು ಬೇಕು ಅಷ್ಟು ನಾವು ಇದನ್ನ ಮಾಡ್ಕೋತೀವಿ. ಓಕೆ ಸರ್. ಅಂದ್ರೆ ನೀವು ಮೂರೂ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಕೊರಿತೀವಿ ಸರ್. ಓಕೆ ಸರ್. ಓಕೆ ಸರ್. ಸರ್ ನೀವು ಬೆಳಗ್ಗೆ ಟೈಮ್ ಈಗ ಬೂಸ ಹಾಕ್ನಂದ್ರಲ್ಲ, ಓಕೆ, ಮುಸುರಿ ಹಾಕ್ನಂದ್ರಲ್ಲ, ಅದು ಯಾವ ರೀತಿ ಐತೆ ಸರ್ ನಿಮ್ಮ ಕಡೆ? ಅಂದ್ರೆ ಇದು ಗೊಂಜಾಳ ನುಚ್ಚು ಅಂತೇಳಿ ಬರುತ್ತೆ ಸರ್. ಇದು ಹಾಂ ಸರ್. ಇದು ಗೊಂಜಾಳ ನುಚ್ಚನ್ನು ಇದನ್ನು ಮೇವಿನ ಜೋಡಿ ಹಾಕ್ತಿವ್ರಿ, ಮುಸುರಿ ಜೋಡಿ ಹಾಕ್ತಿವ್ರಿ. ಮತ್ತು ಇದೇನಂತ್ರಿ KMA ಪೌಡರ್ ಅಂತ ಬರತ್ತೆ ರೀ. ಅಂದ್ರೆ ಇದನ್ನು ಅಂದ್ರೆ ಎಲ್ಲ ಇದು ಕ್ಯಾನ್ಸಲ್ ಭಾವ ಇದು ಸಮ ಎಲ್ಲ ಮೇಂಟೈನ್ ಮಾಡ್ತಾರೆ ಪೋಷಕಾಂಶಗಳು. ಮತ್ತು ಇದ್ರಾಗ ತೊಗರಿನೂ ಸಹ ಮತ್ತು ಇದ್ರ ಕಡ್ಲಿನೂ ಸಹ ಎಲ್ಲ ಇರ್ತೈತೆ ಸರ್. ಇದನ್ನು ಎಲ್ಲ ಮಿಕ್ಸ್ ಮಾಡ್ತೀವಿ. ಮತ್ತು ಇದು ಹಿಂಡಿ ಬರುತ್ತೆ ಸರ್, ಮಿಲ್ಕ್ ಮೂರು ಅಂತೇಳಿ. ಇದನ್ನು ಒಂದು 5-6 ಥರ ಮಿಕ್ಸ್ ಮಾಡಿ ಏನಂತೀರಿ ನಾವು ಒಂದು 2 ತಾಸು ನೆನೆ ಹಾಕ್ತೀವಿ. ಇದ್ರೊಳಗೆ ಒಂದು 2 ತಾಸು ನೆನೆ ಹಾಕಿ ಆಮೇಲೆ ನಾವು ದನಗಳು ಹಾಕ್ತೀವಿ ಸರ್. ಬೆಳಗ್ಗೆ ಎಷ್ಟು ಟೈಮ್ ಎಷ್ಟೊತ್ತಿಗೆ ಹಾಕ್ತೀರಿ ಸರ್? ಬೆಳಿಗ್ಗೆ 6 ಗಂಟೆಗೆ ಹಾಕ್ತೀವಿ. ಮತ್ತು ಸಾಯಂಕಾಲ 4-4:15 ಒಂದು ಹಾಕ್ತೀವಿ. 4:15 ಹಾಕ್ತೀರಿ ಸರ್. ಬಟ್ ಆ ಟೈಮ್ ಮೇವ ಆ ಟೈಮ್ ಮುಸ್ರಿ ಸರ್. ಓಕೆ ಸರ್. ಓಕೆ ಸರ್. ಸರ್ ಇದೇನ್ರಿ ಎಕ್ಸ್ಟ್ರಾ ಮಾಡಿರಲ್ಲ ಸರ್ ಇಲ್ಲೇ? ಇವೆಲ್ಲ ಗಾಬ್ಬಿರು ಎಲ್ಲ ಇಲ್ಲಿ ಕಟ್ತೀವಿ ಸರ್. ಇವೇಂದಾರ್ಲ ಇವೆಲ್ಲ ಮನಿ ಕರ್ಗಳು ಸರ್. ಇವೆಲ್ಲ ಮನಿಯಿಂದ ಜೋಪಾನ ಮಾಡಿದ್ವಿ ಕರ್ಗಳು ಸರ್. ಇವ ಅಂದ್ರೆ ಗಾಬ್ಬೆ ಸಂಬಂಧ ಎಲ್ಲ ಇಲ್ಲಿ ಇರ್ತಾವ್ರಿ. ಇವ್ರೇನು ಕಟ್ಟೋದ್ರೆ ಹಂಗೆ ಓಪನ್ ಮಾಡಿ ಬಿಟ್ಟಿರ್ತೀವಿ. ಅಂದ್ರೆ ಗೊಬ್ಬರ ಭಾಳ ಬೇಕಾದತ್ರಿ ನಮ್ಗೆ ಅದ್ರ ಸಂಬಂಧ. ಅಂದ್ರೆ ಗೊಬ್ಬರನು ಆತು ಎಲ್ಲ ಆತತ್ತೆ. ಸ್ವಲ್ಪ ಕಾಲು ಲೂಸ್ ಆಗೋ ಸಂಬಂಧ ಇವನೇನು ಕಟ್ಟೋದ್ರೆ ಹಂಗೆ ಬಿಟ್ಟಿರ್ತೀವಿ. ಯಾಕೆ ಒಂದು 15 ದಿವಸ ಇರ್ತೇನಂತ್ರಿ ಆ ಕಡೆ ಶಿಫ್ಟ್ ಮಾಡ್ತೀವಿ. ಮತ್ತೆ
ಓ ಹಿಂಗೈತೆ ಅಂದ್ರೆ ಓಪನ್ ಆಗೇ ಬಿಡ್ತಾರೆ ಓಪನ್ ಸರ್ ಇವನೇನು ಕಟ್ಟೋದಿಲ್ಲ ಸರ್ ಡೈಲಿ ಅಂತ ಯಾವ ಟೈಮ್ ಇತ್ತು ಕಾಲಿಂದ ಎಲ್ಲ ಇದನ್ನ ಹೆಂಡಿ ತೆಗಿತೀವಿ ರೀ ಮತ್ತೇನಂತ ಇದ್ರ ರೌಂದಿ ಇದು ಎಲ್ಲ ಅಂತ 15 ದಿವಸಕ್ಕೆ ಮೇಲೆ ಕ್ಲೀನ್ ಮಾಡ್ತಾರೆ ಸರ್ ಇದನ್ನ ಮತ್ತು ಇವಕ್ಕೂ ಎಲ್ಲ ಆಟೋಮೆಟಿಕ್ ಕುಡಿಯೋ ನೀರು ಸಿಸ್ಟಮ್ ಐತ್ರಿ ಇದು ಕೂಡ ಅದ ಟೈಪ್ ಎಷ್ಟು ಬೇಕು ಅಷ್ಟು ಕುಡಿತಾವ್ರಿ ಮತ್ತು ಇದು ಮಾಡ್ತಾರೆ ಸರ್ ಓಕೆ ಸರ್ ಓಕೆ ಇವಕ್ಕೂ ಅದ ಎಲ್ಲ ಏನು ದನಗೋದಾರ ಎಲ್ಲ ಥರ ಒಟ್ಟು ಒಂದ ಮೇಂಟೈನ್ ಮಾಡಿದ್ರು ಸರ್ ಫುಡ್ ಅದಕ್ಕೊಂದು ಬೇರೆ ಇದಕ್ಕೊಂದು ಬೇರೆ ಏನಂತೇಳಿ ಇದನ್ನ ಮಾಡಿಲ್ಲ ಸರ್ ಅಂದ್ರೆ ಇಲ್ಲಿ ಓಪನ್ ಆಗಿ ಸ್ವಲ್ಪ ತಿರುಗಾಡಬೇಕಂತೇಳಿ ಇದು ಇಲ್ಲಿ ಹಾಂ ಇದನ್ನು ಬೇರೆ ಮಾಡಿದ್ರು ಸರ್ ಇದು ಓಕೆ ಸರ್ ಇವು ಯಾವ ತಳಿ ಸರ್ ಇವು ಎಮ್ಗಳು ಇವು ಮುರಾರ್ ಸರ್ ಇವೆಲ್ಲ ಮುರಾರಿ ಹೆಚ್ಚಿಗೆ ಕರುಗಳು ಅಂತ ಹೆಚ್ಚಾಪದವ್ರಿ ಕರುಗಳು ಇವೆಲ್ಲ ಮುರಾ ತಳಿ ಸರ್ ಇವು ತಳಿ ಸರ್ ಎಲ್ಲ ಮನಿವಾರ ಸರ್ ಇವೆಲ್ಲ ಓಕೆ ಸರ್ ಸರ್ ಈಗ ಹೈನುಗಾರಿಕೆ ಒಳಗೆ ಜಾಸ್ತಿ ಕಾಳು ಐಟಮ್ಸ್ ಹೊತ್ತಿ ನಾವೆಲ್ಲ ಈಗ ಹಾಕ್ಬೇಕ್ರಿ ಸರಿ ಎಲ್ಲ ಹೇಳಿದ್ರಲ್ಲ ಸರ್ ನೀವು ಜಾಸ್ತಿ ಈಗ ಗೊಂಜಾಳ ಅದು ಇದು ಎಲ್ಲ ಸೇಕರಣೆ ಮಾಡ್ಕೋತೀರಿ ಅವನ್ನೆಲ್ಲ ರಾ ಮಟೀರಿಯಲ್ಸ್ ತೊಗೊಂಬಂದು ಯಾವ ರೀತಿ ಮಾಡ್ತೀರಿ ಸರ್ ನೀವು ನಾವೆಲ್ಲ ಗೊಂಜಾಳ ಅಂತ ಇಲ್ಲೇ ಹೊಲ ಹಾಕಿರ್ತೀವಿ ಗೊಂಜಾಳ ತಂದು ಏನಾದ್ರು ಮುಸುರಿ ಅಂತ ಬೇಕಾದ್ರೆ ನಾವೆಲ್ಲ ಇಲ್ಲೇ ಮನಿ ಗಿರ್ನಿನ ಅದಾವ್ರಿ ಮುಸುರಿ ಇದೆಲ್ಲ ಎಲ್ಲ ಇಲ್ಲೇ ನಾವು ತಯಾರು ಮಾಡ್ಕೋತೀವಿ ಇದನ್ನ ನಾವು ಹೊರಗೆ ಇಟ್ಕೋತಾದ್ರೆ ಡೈಲಿ ಭಾಳ ಬೇಕಾದೈತೆ ನಮ್ಗೆ ಮುಸುರಿ ಅದ್ರ ಸಂಬಂಧ ನಾವೆಲ್ಲ ಇಲ್ಲೇ ಮನ್ಯಾಗ ಮಾಡ್ಕೊಂಡು ಬಿಟ್ಟಿರಿ ಒಟ್ಟು ಇಲ್ಲೇ ಎಲ್ಲಿ ಹೊರಗೆ ಎಲ್ಲಿ ತೊಗೊಂಡು ಹೋಗೋದಿಲ್ಲ ಸರ್ ಒಟ್ಟು ಎಲ್ಲ ಇಲ್ಲೇ ಮನ್ಯಾಗನ ಬೀಸ್ತೀವಿ ಸರ್ ಅಲ್ಲೇ ಮನೆ ಮಂದಿನ ಬೀಸ್ತೀವಿ ಆಳೋದು ಏನು ಹಚ್ಚೋದಿಲ್ಲ ರೀ ಒಟ್ಟೆಲ್ಲ ಒಟ್ಟು ಮನೇಲೇನ ಮಾಡ್ತೀವಿ ಸರ್ ಹೊರಗೋದು ಎಲ್ಲಿ ತೊಗೊಂಡು ಹೋಗೋದಿಲ್ಲ ಅಂದ್ರೆ ಭಾಳ ಹಾಕವ್ರಲ್ಲೇ ದನಗಳು ಮುಸುರಿ ಭಾಳ ಬೇಕಾಗ್ತೈತೆ ರೀ ಅದ್ರ ಸಲುವಾಗಿ ಒಟ್ಟೆಲ್ಲ ಇಲ್ಲೇ ಮನಿದನ ಮಾಡ್ತೀವಿ ಸರ್ ಅವಕ್ಕೆ ಏನು ಬೇಕಲ್ಲ ಎಲ್ಲ ಒಟ್ಟು ಮನಿಲನ ಎಲ್ಲ ಇಲ್ಲೇ ಸರ್ ಹೊರಗೋದು ಎಲ್ಲಿ ಹೋಗೋದಿಲ್ಲ ಸರ್ ಎಲ್ಲ ಇಲ್ಲೇ ರೆಡಿ ಮಾಡ್ಕೊಂಡು ಇಲ್ಲೇ ಬೀಸ್ತೀವಿ ಸರ್ ಓಕೆ ಸರ್ ಇವಾಗ ನೀವು ಹೈನುಗಾರಿಕೆ ಒಳಗೆ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ವೇಸ್ಟೇಜ್ ಬರೋದಲ್ಲ ಸರ್ ಅದನ್ನ ಏನು ಮಾಡ್ತೀವಿ ಸರ್ ನೀವು ಸರ್ ಬರೀ ತೋರಿಸಿ ನಮ್ಗೆ ಏನು ಮಾಡಿವಿ ಅಂತೇಳಿ ಅಲ್ಲೇನು ತೊಳಿತಿಲ್ಲ ಸರ್ ದನಗಳ ಆ ತೊಳೆದೆಲ್ಲ ಪ್ಲೈನ್ ಮುಖಾಂತರ ಇಲ್ಲಿ ಬರ್ತೈತೆ ಸರ್ ಇದು ಇಲ್ಲೇನು ಬಯೋಜಸ್ಟ್ ಮಾಡಿರಲ್ಲ ಇಲ್ಲಿ ಬರತ್ರಿ ಇಲ್ಲಿಂದ ಮೂರು ಪಾರ್ಟ್ಸ್ ಮಾಡಿವ್ರಿ ನಾವು ಇಲ್ಲಿಂದ ನಾವು ಒಂದೇ ಬಸದ ಇಲ್ಲಿ ಒಣ ಗಾಡಿ ಕೊಟ್ಟಿರಿ ಸರ್ ಆ ಒಣ ಗಾಡಿಯಿಂದ ಬಸದ ಎರಡನೇ ಪಾರ್ಟಿಷನ್ ಹೋಗತ್ರಿ ಅಲ್ಲಿ ಎರಡನೇ ಪಾರ್ಟಿಷನ್ ಒಳಗೆ ಏನು ಮಾಡಿವಿ ಅಂದ್ರೆ ನಾವು ಏನಾರು ಹೊಲ ಕಸ ಕಡ್ಡಿ ಏನಿರ್ತೈತಿಲ್ಲ ಅದನ್ನ ತಂದು ಅಲ್ಲಿ ಒಗಿತೀರಿ ಒಗದ ಮೇಲೆ ಏನೈತ್ರಿ ಈ ಥರ ಏನು ಚಟ್ ಇರ್ತೈತಲ್ಲ ಮೇಲಿಂದ ಈ ಚಟ ಮ್ಯಾಲೆ ಹೋಗಿದ್ರು ಅದ ಕೊಳ್ಕೋತ ತಾನ ತೆಗಿತೈತ್ರಿ ಅದನ್ನೇ ನೋಟ ತೆಗಿದಿಲ್ರಿ ನಾವು ಮಾಡಿ ಒಂದು 15 ವರ್ಷ ಆತ್ರಿ ಅದ್ ನೋಟ ತಾನ ಕೊಳ್ಕೋತ ತೆಗಿತೈತ್ರಿ ಮತ್ತು 3ನೇ ಪಾರ್ಟಿಷನ್ ಅಂತ್ರಿ 2ನೇ ಪಾರ್ಟಿಷನ್ ಎಲ್ಲ ಬಸ್ಸದ ಏನೈತ್ರಿ 3ನೇ ಪಾರ್ಟಿಷನ್ ಹೋಗತ್ರಿ ಅಲ್ಲಿ ಅಂತ್ರಿ ಪೂರ್ತಿ ತಿಳಿ ನೀರನ ಬರತ್ರಿ ತಿಳಿ ನೀರಾರ ಅದರಿಂದ ಏನೈತ್ರಿ ನಾವು ಡ್ರಿಪ್ಪಿಗೆ ಒತ್ತಿಸ್ತೀವಿ ಮೋಟರ್ ಒಂದು 2 MC ಮೋಟರ್ ಐತ್ರಿ ಅದರಿಂದ ನಾವು ಡ್ರಿಪ್ಪಿಗೆ ಒತ್ತಿಸ್ತೀವಿ ಅದನ್ನ ಒಟ್ಟು ಪೂರ್ತಿ ತಿಳಿ ನೀರಾರ ಬರ್ತಾವ್ರಿ ಲಾಸ್ಟಿಗೆ ಅದು 3ನೇ ಪಾರ್ಟಿಷನ್ ರೀ ಇದನ್ನ ನೀವು ಹೊಲಕ್ಕೆಲ್ಲ ಸಪ್ಲೈ ಮಾಡಿ ಹೊಲಕ್ಕೆಲ್ಲ ಸಪ್ಲೈ ಡೈಲಿ 800 ರಿಂದ 900 ಲೀಟರ್ ರೆಡಿ ಆಗತ್ತೆ ಸರ್ ಇದು ಬಾಯ್ಸ್ ತೊಳೆದೆಲ್ಲ ಇಲ್ಲೇ ಬರ್ತದೆ ಸರ್ ಇದನ್ನ ಒಂದು ಡೋಸ್ ಒತ್ತಿಸಿದ್ವಿ ಅಂದ್ರೆ ಒಂದು ಡೋಸ್ ಗೊಬ್ಬರ ಹೋದಂಗೆ ಸರ್ ಇದು ಮತ್ತು ಭೂಮಿ ಭಾಳ ಫಲವತ್ತತೆ ಬರುತ್ತೆ ಜಾಸ್ತಿ ಸಿಗತ್ತೆ ರೀ ಭೂಮಿ ಭಾಳ ಮಿದು ಬರುತ್ತೆ ಸರ್ ಇದು ಇದನ್ನ ಮಾಡೋದ್ರಿಂದ ಇದು ಒಂದು ಹೊಸ ಟೆಕ್ನಾಲಜಿ ಟೆಕ್ನಾಲಜಿ ಅಂದ್ರೆ ಯಾರು ಫಾರ್ಮ್ ಹೌಸ್ ಮಾಡ್ತಾರೋ ಇದು ಎಲ್ಲ ಕಂಟಿನ್ಯೂ ಮಾಡ್ಕೋಬೇಕು ಕಂಪಲ್ಸರಿ ಮಾಡ್ಕೊಳ್ಬೇಕು ಅಂದ್ರೆ ಬರೀ ಹಾಲಿಂದನ ಉತ್ಪನ್ನ ತೆಗಿತ ಅಂದ್ರೆ ಆಗೋದಿಲ್ಲ ರೀ ಅಂದ್ರೆ ಇವನ್ನ ಎಲ್ಲ ಥರ ಮಾಡ್ಕೊಂಡ್ರೆ ಎಲ್ಲ ಅನುಕೂಲ ಆಗುತ್ತೆ ರಸ ತೆಗಿಬೋದು ಸರ್ ಈಗ ಕೃಷಿ ಸಾಮಗ್ರಿಗಳ ಕೊಠಡಿ ಅಂತ ಮಾಡ್ಕೊಂಡಿರಲ್ಲ ಈ ಸ್ಟೋರ್ ರೂಮ್ ಟೈಪ್ ಇಲ್ಲಿ ಏನೇನು ಹಾಕೊಂತೀರಿ ಸರ್ ಇದ್ರೊಳಗೆ ಸರ್ ಇದ್ರ ರೂಮ್ ಒಳಗೆ ಏನಿಟ್ಟಿವಿ ಅಂದ್ರೆ ನಮ್ಮ ಅಗ್ರಿಕಲ್ಚರ್ ಒಳಗೆ ಏನೋ ಒಂದು ಸಾಮಾನು ಬೇಕಾದ್ರೂ ಒಟ್ಟು ಇಲ್ಲೇ ಬರ್ಬೇಕು ಸರ್ ನಾವು ಏನೋ ಒಂದು ಮಳೆ ಬೇಕಾದ್ರೂ ಒಂದು ಏನೋ ಸುತ್ತಿಗೆ ಚಾನ ಮತ್ತು ಸನಿಕೆ ಕೂದಲಿ ಏನೋ ಬೇಕಾದ್ರೂ ಒಟ್ಟು ಈ ರೂಮ್ನಾಗ ಒಟ್ಟು ಬರೋದ್ರು ಈ ಬಿಟ್ಟು ಯಾವ ರೂಮ್ನಾಗ ಬಿಡುದಿಲ್ಲ ಸರ್ ಇದೊಂದು ಅಲ್ಲಿ ಇಲ್ಲಿ ಹೋಗಿದ್ದು ಬೇಡ ಅಂತೇಳಿ ಇದ್ಕೊಂಡು ಬೇರೆ ಒಂದು ರೂಮನ್ನು ಮಾಡಿಬಿಟ್ರಿ ಸಪ್ರೇಟ ಬಟ್ ಇಲ್ಲೇ ಬರೋದು ಇಲ್ಲೇ ತಂದು ಇಡೋದು ಅದನ್ನು ಮತ್ತೆಲ್ಲ ಕೆಲಸ ಆದ್ಮೇಲೆ ನೋಡೋಣ ಸರ್ ಒಳಗೆ ಬರ್ರಿ ಸರ್ ನೋಡ್ರಿ ಬರ್ರಿ ಸರ್ ಒಳಗೆ ಓಕೆ ಸರ್ ಅಗ್ರಿಕಲ್ಚರ್ಗೆ ಏನೇನು ಸಾಮಾನು ಬೇಕು ಬಟ್ ಎಲ್ಲ ಥರ ಇಟ್ಟಿವಿ ಸರ್ ಇದಿಲ್ಲ ನಂಗಿಲ್ಲ ಇವೆಲ್ಲ ಸನಿಕಿ ಕೂದಲಿ ಟಿಕಾವು ಅಂಕೋಶಗಳು ಎಲ್ಲ ಥರ ಇಟ್ಟಿವಿ ಮತ್ತು ಕಡ್ಡಿ ಕಟ್ ಮಾಡೋ ಮಿಷಿನ್ ಇಟ್ಟಿವಿ ಸರ ಮತ್ತು ವೆಲ್ಡಿಂಗ್ ಮಾಡೋ ಮಿಷಿನ್ ಐತ್ರಿ ಕಡ್ಡಿ ಪೆಟ್ರೋಲ್ ಮೇಲೆ ಕಡ್ಡಿ ಕೊಡೋ ಮಿಷಿನ್ ಐತ್ರಿ ಮತ್ತು ಕರೆಂಟ್ ಮೇಲೆ ಹೋಯ್ತ್ರಿ ಒಟ್ಟು ಇದಿಲ್ಲ ನಾ ಸರ್ ಎಲ್ಲ ಥರ ಒಟ್ಟು ಮನ್ಯಾಗ ಮಾಡ್ತೀರಿ ಒಟ್ಟು ಎಲ್ಲ ತಂದು ಇಟ್ಬಿಟ್ಟಿವಿ ಸರ್ ಈ ಹೊಲಮನಿ ಬೇಕಾದ್ರೆ ಒಂದು ಏನೋ ಸಾಮಾನು ಬೇಕಾದ್ರೆ ಇಲ್ಲೇ ಬರ್ಬೇಕು ಸರ್ ಏನೋ ಒಂದು ಸಾಮಾನು ಕೈತಾರೋ ಅವ್ರು ಯಾರು ಲೇಬರ್ ಓದಿರ್ತಾರೋ ಅವ್ರಿಗೆ ಪಗಾರ ಕಟ್ಟಿ ಸರ್ ಏನೇ ಸಾಮಾನು ಕಳೆದ್ರು ಒಟ್ಟು ತಂದು ದಗದಾದ್ಮೇಲೆ ತಂದು ಒಟ್ಟು ಇಟ್ಟಿದಾಗನ ಮುಂದಿನ ಕೆಲಸ ಸರ್ ಅವರು ಎಷ್ಟು ಬೇಕಾದ ಕೆಲಸ ಇದ್ರು ಅದಟ್ಟು ಸಾಮಾನು ಮೆಟ್ಟಿ ಹಚ್ಚಿ ಮುಂದಿನ ಕೆಲಸ ಸರ್ ಭಾರಿ ಮಾಡಿರಿ ಸರ್ ಅದೊಂದು ಏನೋ ಸಾಮಾನು ಕೈತಾರೋ ಪಗಾರನೇ ಕಟ್ಟಾರೆ ಸರ್ ಅದ್ರ ಸಲ್ಮಾನ್ ಒಟ್ಟು ಅವ್ರು ಏನು ಇದನ್ನ ಅವ್ರು ಏನು ಓದಿರ್ತಾರೆ ಎಲ್ಲ ತಂದು ಒಟ್ಟು ಕರೆಕ್ಟ್ ಇಟ್ಬಿಡ್ತಾರೆ ಸರ್ ನೀಟಾಗಿ ಸ್ಟೋರ್ ರೂಮ್ ಮಸ್ತ್ ಮತ್ತು ಇದೊಂದು ಸರ್ ಇದೊಂದು ಡ್ರಿಪ್ಪಿನ ಬ್ಯಾಗ್ ಸರ್ ಇದು ಓಕೆ ಇದೊಂದು ಡ್ರಿಪ್ಪಿನ ಬ್ಯಾಗ್ ಹೋದ್ರೆ ಒಟ್ಟು ಎಲ್ಲ ಡ್ರಿಪ್ಪಿಗೆ ಒಂದು 5-6 ಥರ ಮಟೀರಿಯಲ್ ಬೇಕು ಸರ್ ಇದೊಂದು ಡ್ರಿಪ್ಪಿನ ಬ್ಯಾಗ್ ಹೋದಷ್ಟು ಎಲ್ಲ ಥರ ಇರ್ತಾವೆ ಸರ್ ಎಲ್ಬೋ ಕರ್ಗಾಸ ಜೀನರ ಮತ್ತು ಜಿಗರ್ ಪಟ್ಟಿ ಪಕ್ಕಡ ಮತ್ತು ತಂತಿ ಒಟ್ಟು ಎಲ್ಲ ಥರ ಇದೊಂದು ಓದಿರೋ ಡಾಕ್ಟರ್ ಕಿಟ್ ಇದ್ದಾನೆ ಸರ್ ಇದೊಂದು ಎಲ್ಲ ರೀನ ಹಾಕತ್ತೆ ಸರ್ ಇದೊಂದು ಸಲ ಒಂದು ಇದನ್ನು ಮಾಡಿಬಿಟ್ರಿ ಸರ್ ಇದೊಂದು ಸರ್ ಇಲ್ಲಿ ಏನೇನು ಮಟೀರಿಯಲ್ಸ್ ಇಟ್ಕೊಂಡಿರಿ ಸರ್ ಇಲ್ಲಿ ಬರ್ರಿ ಏನು ಮಾಡಿವಿ ಅಂದ್ರೆ
ಇಲ್ಲಿ ಏನಂತೀವಿ ದನಗಳಿಗೆ ಏನು ಬೇಕಲ್ಲ ಎಲ್ಲ ಥರ ಸಾಮಾನುಗಳನ್ನ ನಾವು ರೆಡಿ ಮಾಡಿ ಇಟ್ಟಿರ್ತೀವಿ ಅಂದ್ರೆ ಅಗಾವ ಹರಿದ ಮೇಲೆ ತರಬೇಕು ಏನು ಇಟ್ಟಿರಿ ಸರ್ ಅಗಾವ ಒಂದು 4 ಥರ ತಂದು ಇಟ್ಟು ಬಿಡ್ತೀರಿ ಅವು ಯಾಕೆ ಇರ್ತಲ್ಲ ಅವನ್ನೆಲ್ಲ ರೆಡಿ ಮಾಡಿ ಹಾಕಿಬಿಡ್ತೀವಿ ರೀ ಇಲ್ಲಿ ಏನೈತಿ ರೀ ನಮ್ಗೆ ಎಷ್ಟು ಬೇಕ್ರೆ 2 ಇಂಚಿ 4 ಇಂಚಿ ನಮ್ಮ 4 ಇಂಚಿ ಪೈಪ್ಲೈನ್ ಐತ್ರಿ 4 ಇಂಚಿ ಮಟ್ಟ 1 ಇಂಚಿ ಹಿಡ್ಕೊಂಡು ಅರ್ಧ ಇಂಚಿ 2 ಇಂಚಿ 4 ಇಂಚಿ ಎಷ್ಟು ಬೇಕ್ರಲ್ಲ ಎಲ್ಲ ಥರ ಒಂದು 5 ಥರ ಮಟೀರಿಯಲ್ ತಂದು ಹೋಗ್ಬಿಟ್ಟಿರ್ತೀವಿ ರೀ ಅವು ಯಾವಾಗ ಹೊಡಿತಲ್ಲ ಅವಾಗ ತಂದು ಹಾಕಿಬಿಡ್ತೀರಿ ಮತ್ತು ಅವಾಗ ಹೊಡೆದಾಗ ಹೋಗಿ ಊರಾಗ ಹೋಗಿ ತರ್ತಾನೆ ಮಾಡ್ತಾನೆ ಅಂದ್ರೆ ಟೈಮ್ ವೇಸ್ಟ್ ಆಗತ್ತೆ ರೀ ಅದ್ರ ಸಂಬಂಧ ಒಂದು 5 ಪಾರ್ಟ್ಸು ಎಲ್ಲ ಎಕ್ಸ್ಟ್ರಾ ತಂದು ಇಟ್ಟಿರ್ತೀವಿ ರೀ ಬಟ್ ಹೊಡೆತಂದ್ರೆ ಆಟೋಮೆಟಿಕಾಗಿ ಹಾಕಿಬಿಡ್ತೀವಿ ಸರ್ ಮತ್ತು ಇಲ್ಲಿ ಮ್ಯಾಲೆ ಏನದಾವ ರೀ ಶೈಲೇಜ್ ಬ್ಯಾಗ್ಗಳು ಮತ್ತು ಯಾವಾಗ್ರೆ ಯೂಸ್ ಆಗೋ ಚೀಲಗಳು ಇಲ್ಲಿ ಇಟ್ಟಿರ್ತೀವಿ ಸರ್ ಇವನೇನು ಯಾವಾಗ್ರೆ ಮಸ್ಟ ತೆಗಿತೀವಿ ರೀ ಮತ್ತು ಹೆಚ್ಚಿಗೆ ಸರ್ ಇಲ್ಲಿ ಓಕೆ ಇಲ್ಲೇನಂತ್ರಿ ನಾವು ದನಗಳ ಮುಸ್ರಿ ಅದನ್ನ ಹಾಕ್ತಿರ್ಲಿಲ್ಲ ಸರ್ ಇವೆಲ್ಲ ಚೀಲಗಳು ರೀ ಅವನ್ನೆಲ್ಲ ದನಗಳ ಮುಸ್ರಿ ಹಾಕಿದ್ಮೇಲೆ ಚೀಲ ಏನು ಕಾಯ್ಲಿಕ್ಕವ್ರಲ್ಲ ಅವೆಲ್ಲ ಸ್ವಚ್ಛ ಹೋಗುತ್ತಂತ ಇಲ್ಲಿ ಸುತ್ತಿರ್ತೀವಿ ಸರ್ ಸ್ಟಾಕ್ ಮಾಡ್ತೀವಿ ಮತ್ತೇನತ್ರಿ ಒಂದು 100-200 ಚೀಲ ಆದ್ರೆ ಅವ್ನು ತಟ್ಟ ಹೊಲಿಸ್ರಿ ತಟ್ಟ ಹೊಲಿಸಿದ ಮೇಲೆ ಏನಂತ್ರಿ ಇವಂತೆ ಡೈಲಿ ಯೂಸ್ ಆಗೋ ಚೀಲ ಅಂದ್ರೆ ಗೊಂಜಾಳ ಮೆವಚಾಕ ಅವಕ್ಕೆ ಡೈಲಿ ಯೂಸ್ ಆಗೋ ಚೀಲ ಸಂಬಂಧ ಇಲ್ಲಿ ಇಟ್ಟಿವಿ ರೀ ಎಸ್ ಸರ್ ಈಗ ನೀವು ಹೈನುಗಾರಿಕೆ ಒಳಗೆ ಏನೇ ನೀವು ಮುಂಜಾಗ್ರತಾ ಕ್ರಮಗಳು ಮಾಡ್ಕೊಂಡಿರಿ ಯಾವ ರೀತಿ ಮಾಡಬೇಕು ಅನ್ನೋದೊಂದು ನಿಮ್ಗೊಂದು ಐಡಿಯಾ ಬಂದ ಸರ್ ಈಗ ಹೊಸದಾಗಿ ಯಾರು ಈಗ ಹೈನುಗಾರಿಕೆ ಮಾಡ್ತೀವಿ ಅಂತಂದ್ರೆ ಈ ಒಂದು ಕೃಷಿ ಚಟುವಟಿಕೆಯೊಳಗೆ ನಾವು ಭಾಗವಹಿಸ್ತೀವಪ್ಪ ಅನ್ನೋರಿಗೆ ಹೊಸಬ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನೀವು ನಾವು ಹೊಸ ಯುವದ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ ನೀವು ಅಗ್ರಿಕಲ್ಚರ್ ಯಾವ್ದು ಜಾಬ ಬಿಸ್ನೆಸ್ ಇವು ಅಂತ ಮಾಡಕ್ಕೆ ಹೋಗ್ರಿ ನೀವು ಹೊಲ್ದಾಗ ಒಂದು 2-3 ಎಕರೆ ಹೊಲ ಇದ್ರೂ ಹೊಲದಾಗ ನೀವು ಮಾಡ್ಬೇಕಂತೇಳಿ ನಾ ಎಲ್ಲ ರೈತ ಇದು ನಾ ಬಯಸ್ತೀನಿ ಮತ್ತು ನೀವು ಏನು ಸರಿಯಾಗಿ ಮೇಂಟೈನ್ ಮಾಡ್ಕೊತ ಹೋದ್ರೆ ಈ ಹೊಲದ ಮುಂದೆ ಯಾವುದೂ ಇಲ್ಲ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ ಮತ್ತು ನೀವು ಸರಿಯಾಗಿ ಆಳುಗಳು ಹಚ್ಚಿ ನೀವು ಎಲ್ಲರೂ ಆ ಕಡೆ ಅಡ್ಡಾಡೋದು ಇದನ್ನು ಮಾಡೋದ್ರಿಂದ ಅದೇನು ಕೆಲಸ ಆಗೋದಿಲ್ಲ ಮತ್ತು ನೀವು ಮನ್ಯಾನವ್ರು ನಿಂತ ಮಾಡ್ತಾನೆ ಅಂದ್ರೆ ಅಗ್ರಿಕಲ್ಚರ ಚಲೋ ಐತಿ ಬೆಸ್ಟ್ ಐತಿ ಯಾವುದೋ ನೌಕರಿಗಿಂತನೂ ಇದೇನು ಕೆಳಗಿಲ್ಲ ಅಂತೇಳಿ ನಾನು ಹೇಳಕ್ಕೆ ಎಲ್ಲ ರೈತರಿಗೆ ಹೇಳಕ್ಕೆ ಬಯಸ್ತೀನಿ ಸರ್ ನಿಮ್ದು ಟೋಟಲ್ ಜಮೀನು ಎಷ್ಟು ಎಕರೆ ಸರ್ ಸರ್ ನಮ್ಮ ಟೋಟಲ್ 42 ಎಕರೆ ಜಮೀನು ಸರ್ ಮತ್ತು ಹೊರಗೆ ಒಂದು 10 ಎಕರೆ ಲೀಸ್ ಮ್ಯಾಗ ಮಾಡ್ಕೊಂಡಿರು ಸರ್ ಅದು ಇಲ್ಲಿ ಆಜೂನು ಐತೆ ಸರ್ ಅದಕ್ಕೆ ನೀರು ಸ್ವಲ್ಪ ಅನುಕೂಲ ಆಗೋ ಸಂಬಂಧ ಅಲ್ಲಿ ಮಾಡ್ಕೊಂಡಿರು ಸರ್ ನಾವು ಓಕೆ ಸರ್ ನಿಮ್ಮ ಜಮೀನ್ದಾಗ ನೀವು ಏನೇನು ಬೆಳ್ಕೊಡ್ತೀರಿ ಸರ್ ಜಾಸ್ತಿ ನಾವು ಜಾಸ್ತಿ ಕಬ್ಬು ಬೆಳಿತೀವಿ ಕಬ್ಬು ಅರಿಶಿನ ಮತ್ತು ಮೆಕ್ಕೆಜೋಳ ಮತ್ತು ಶುಗರ್ ಗಡ್ಡೆ ಅಂತ ಒಂದು ಬೇರೆ ಇದನ್ನ ಬೆಳೆದು ಸರ್ ಅದು ಎಥನಾಲ್ ತಯಾರಾಕತ್ತೆ ಸರ್ ಅದ 3 ತಿಂಗಳು ಬೆಳಿ ಸರ್ ಅದು ಅಂದ್ರೆ ಈಗ ಹೋಗೈತೆ ಸರ್ ಈಗ ಅದು ಸ್ವಲ್ಪ ಅದು ನೆಲ ಕಾಲ್ಗಾಯ ಸಂಬಂಧ ಬೆಳಿತಾರೆ ಸರ್ ಕಬ್ಬು ಜಾಸ್ತಿ ಕಬ್ಬು ಬೆಳಿತೀವಿ ಸರ್ ಜಾಸ್ತಿ ಅದು ಶುಗರ್ ಗಡ್ಡೆ ಹೇಳಿದ್ರು ಸರ್ ಅದು ಎಕರೆಗೆ ಎಷ್ಟು ಟನ್ ಬೆಳಿಬೋದು ಅದು ಎಕರೆಗೆ 20ರಿಂದ 30 ಟನ್ ಮಟ್ಟ ಬೆಳಿಬೋದು ರೀ ನಮ್ದು ಏನೈತೆ ರೀ ಎಕರೆಗೆ 30-35 ಟನ್ ಬೆಳಿತಿರ್ತದೆ ಅದು ಅಂದ್ರೆ ಫ್ಯಾಕ್ಟ್ರಿಗೆ ಫಸ್ಟ್ ಹೈಯೆಸ್ಟ್ ಆಗೈತೆ ಸರ್ ನಮ್ದು ಓಕೆ ಆಮೇಲೆ ಸರ್ ನೀವು ಹಾರ್ಟಿಕಲ್ಚರ್ ಅಂದ್ರೆ ಹಣ್ಣುಗಳನ್ನು ಯಾವ ರೀತಿ ಬೆಳೆದ್ರಿ ಯಾವ ರಸ ಹಣ್ಣುಗಳು ಸ್ವಲ್ಪ ಹಂಗೆ ಮನೆ ಪೂರ್ತಿ ಕಟ್ಟ ಚಿಕ್ಕು ಪೇರು ಹಿಂಗೆ ಬೆಳೆದಿರ್ತಾರೆ ಸರ್ ಮತ್ತು ಇದೇನು ಬಾಳೆ ವರ್ಷ ಇರ್ತದೆ 2-3 ಎಕರೆ ಬಾಳೆಹಣ್ಣು ಇರ್ತದೆ ಸರ್ ಬಾಳೆ ಯಾವ ರೀತಿ ಯಾವ ವೆರೈಟಿ ಬೆಳೆದ್ರಿ ಸರ್ G9 ಐತ್ರಿ ಜವಾರಿ ಐತಿ ಮತ್ತು ಒಂದು 3 ಥರ ಹಣ್ಣು ಐತ್ರಿ ಸರ್ ಜವಾರಿ ಮನೆ ಪೂರ್ತಿಗೆ ಐತ್ರಿ ಜವಾರಿ ಮತ್ತು ಸ್ವಾಮಿ ಬಾಳೆಕಾಯಿ ಅಂತ ಬರತ್ತೆ ರೀ ಅದನ್ನ ಇಟ್ಟಿರಿ G9 ಐತ್ರಿ ಇದನ್ನ ಮಾರ್ಕೆಟ್ ಮಾಡಕ್ಕೆ ಇಟ್ಟಿವಿ ಸರ್ ಓಕೆ ಸರ್ ಈಗ ನೀವು ಕೃಷಿ ಒಳಗೆ ಒಂದು ಏನೋ ಗುರುತಿಸ್ಕೊಂಡೆ ಒಂದು ಏನೋ ಪ್ರಶಸ್ತಿ ಏನೋ ಸಿಕ್ಕೈತೆ ಅಂತ ಹೇಳ್ತಾರೆ ನಿಮ್ಗೆ ಯಾವ ಯೂನಿವರ್ಸಿಟಿ ಆಗಲಿ ಒಂದು ಕೃಷಿ ಇಲಾಖೆಯಿಂದ ಎಲ್ಲಿಂದ ಕೊಟ್ಟಾರ ಸರ್ ನಮ್ಗೆ ಕೃಷಿ ಪಂಡಿತ ಅವಾರ್ಡ್ ಐತೆ 2023 ಕೊಟ್ಟಾರ ಸರ್ ಮತ್ತು ಸಣ್ಣ ಪುಟ್ಟ ಅವಾರ್ಡ್ ಅನ್ಕ ಭಾಳ ಬಂದಾರ ಸರ್ ಕೃಷಿ ಇಲಾಖೆ ಇದನ್ನು ಕೊಟ್ಟಾಕ ಚಲುವರಾಯಸ್ವಾಮಿ ಮಿನಿಸ್ಟರ್ ಅವರು ಬಂದಿರಿ ಮಿನಿಸ್ಟರ್ ಬಂದಾಗ ಕೃಷಿ ಅವಾರ್ಡನ್ನು ಆಗೈತೆ ಸರ್ ಕೃಷಿ ಅವಾರ್ಡು ಆಗೈತೆ ಸರ್ ಓಕೆ ಸರ್ ನೀವು ಜಾಸ್ತಿ ಕಬ್ಬನ್ನ ಬೆಳಿತಾರಲ್ಲ ನೀವು ಯಾವ ಫ್ಯಾಕ್ಟ್ರಿ ಕಳಿಸ್ತಾರೆ ಈ ಕಡೆ ನಾವು ಜಾಸ್ತಿ ಕಬ್ಬು ಬೆಳೆಯೋದ್ರಿಂದ ಸಮೀರ್ವಾಡಿ ನಮ್ಮ ಗ್ಯಾಂಗ್ದವ್ರಿ 45 ಮಂದಿ ಗ್ಯಾಂಗ್ ಐತೆ ಸರ್ ನಮ್ದು ಸಮೀರ್ವಾಡಿ ಮತ್ತು ಯಾದವಾಡ ಬಾಂಡ್ ಮಾಡಿರಿ ಸರ್ ನಾವು ಸತತವಾಗಿ 2 ಬಾರಿ ಸರ್ ಏನೈತ್ರಿ ಸಮೀರ್ವಾಡಿ ಫ್ಯಾಕ್ಟ್ರಿ 2 ನಂಬರ್ ಆಗೈತೆ ಸರ್ ಮತ್ತು ಸರ್ಕಲ್ಗೆ ಏನಂತ್ರಿ ಫಸ್ಟ್ ಆಗೈತೆ ಸರ್ 40 ಮಂದಿ ಗ್ಯಾಂಗ್ ಐತೆ ಸರ್ ಓಕೆ ಸರ್ ಓಕೆ